ಪೌರಾಯುಕ್ತೆಗೆ ಧಮಕಿ ಹಾಕ್ತಂತಹ ಪ್ರಕರಣದಲ್ಲಿ ರಾಜೀವ್ ಗೌಡ ಪರಾರಿಯಾದ ವಿಚಾರ ನಿಮಗೆ ಗೊತ್ತೇ ಇದೆ. ಇನ್ನೊಂದು ಕಡೆಗೆ ಈತ ಮಂಗಳೂರಿನಲ್ಲಿದ್ದ ಇಷ್ಟು ದಿನ, ಬಟ್ ಈಗ ಮಂಗಳೂರಿನಿಂದ ಕೂಡ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪೊಲೀಸರ ಕಣ್ತಪ್ಪಿಸಿ ಪೊಲೀಸರಿಗೆ ಚಳ್ಳೆ ಹಂಟಿಸಿ ಪುಡಾರಿ ರಾಜೀವ್ ಗೌಡ ಮತ್ತೆ ಮಂಗಳೂರಿನಿಂದ ಎಸ್ಕೇಪ್ ಆಗಿದ್ದಾನೆ. ಇಷ್ಟು ದಿನ ಮಂಗಳೂರಿನಲ್ಲಿ ಇದ್ದಂತೆ ಈ ವ್ಯಕ್ತಿ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ತನ್ನ ಅಡಗು ತಾಣದಿಂದ ಕೂಡ ಎಸ್ಕೇಪ್ ಆಗಿದ್ದಾನೆ. ರೈಲ್ವೆ ನಿಲ್ದಾಣದಲ್ಲಿ ಕಾರ್ ನಿಲ್ಲಿಸಿ ಆತ ಪರಾರಿಯಾಗಿದ್ದಾನೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣದಲ್ಲಿ ಕೂಗುಮಾರಿ ರಾಜೀವ್ ಗೌಡ ಪರಾರಿಯಾಗಿದ್ದಾನೆ. 3 ದಿನ ಮಂಗಳೂರಿನಲ್ಲಿದ್ದಂತೆ. ಟೋಟಲ್ ಆಗಿ 13 ದಿನಗಳಿಗೂ ಹೆಚ್ಚು ಸಮಯ ಆಗಿದೆ. ಸೊ ಜಿಲ್ಲೆಗೆ ಈತ ಸುತ್ತಾಕ್ತಾ ಇದ್ದಾನೆ. ಬಟ್ ಪೊಲೀಸರ ಕೈಗೆ ಮಾತ್ರ ಈತ ಸಿಗ್ತಾ ಇಲ್ಲ. ಇದೇ ಆಶ್ಚರ್ಯ. ಪೊಲೀಸರು ಕೇಳಿದ್ರೆ ನಾವು ದಕ್ಷ ಅಧಿಕಾರಿಗಳನ್ನು ಹಾಕಿದ್ದೀವಿ, ಖಂಡಿತ ಹಿಡಿತೀವಿ ಅಂತ. ಇವನು ನೋಡಿದ್ರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಆರಾಮ್ಸೆ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಕೇಳಿದ್ರೆ ಇಲ್ಲ, ಇಲ್ಲೇ ಇದ್ದ, ಸಿಕ್ಕಾಕೊಳ್ಳೋಕ್ಕಿದ್ದ, ಅಷ್ಟು ಬೇಗ ಎಸ್ಕೇಪ್ ಆದ ಅಂತ. ಬಟ್ ಈತನ ವಕೀಲರಿಗೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾನೆ. ಅದು ಹೇಗೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ವಕೀಲರ ಕೈಗೆ ಸಿಗ್ತಾನೆ, ಬಟ್ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ. ಹುಡುಕುವಂತೆ ನಾಟಕ ಆಡೋದು ಬೇರೆ, ಹುಡುಕೋದು ಬೇರೆ, ಮತ್ತು ಇಲ್ಲಿ ತಪ್ಪಿಸ್ಕೊಂಡ ಅಂತ ಹೇಳೋದು ಬೇರೆ. ಅದೆಲ್ಲ ಕೆಲಸಗಳನ್ನು ಪೊಲೀಸರು ಮಾಡ್ತಿದ್ದಾರೆ. ಪೊಲೀಸರು ಅಸಹಾಯಕರನ್ಬೇಕಾ ಅಥವಾ ಅವರು ಈತನ ರಕ್ಷಣೆಗೆ ನಿಂತಿದ್ದಾರನ್ಬೇಕಾ ನಮಗಂತೂ ಗೊತ್ತಾಗ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಪೊಲೀಸರಿಗೆ ರಾಜೀವ್ ಬಂಧನ ತಲೆನೋವಾಗಿದೆ. ಅವರಿಗೆ ಮುಖ ತೋರ್ಸೋಕ್ಕೆ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ. ಯಾಕಂದರೆ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ಜರ್ಮನಿಯಲ್ಲಿದ್ದ ಪ್ರಜ್ವಲ್ ರೇವಣ್ಣನ ಇಲ್ಲಿ ಕರ್ಕೊಂಡು ಬರೋಕ್ಕಾಗುತ್ತೆ, ಆದರೆ ಈ ವ್ಯಕ್ತಿ ಇದೇ ಕರ್ನಾಟಕದ ಜಿಲ್ಲೆಯಿಂದ ಜಿಲ್ಲೆಗೆ ಹಾರ್ತಾ ಇರೋ ವ್ಯಕ್ತಿನ ಮಾತ್ರ ನೀವು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ ಇನ್ಯಾಕೆ ಬೇಕು ನಿಮಗೆ ಕಾಕಿ ಯೂನಿಫಾರ್ಮ್ ಅಂತ ಸಾರ್ವಜನಿಕರು ಪೊಲೀಸರನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈತನ ಬೆಂಗಳೂರಿನಲ್ಲಿ ಒಂದು ಮನೆ ಇತ್ತು ಅಂತ ಹುಡುಕೋದಕ್ಕೆ 10 ದಿನ ಬೇಕಾಯಿತು. ಇದು ನಮ್ಮ ಪೊಲೀಸರ ಕಾರ್ಯವೈಖರಿ. ಡೀಟೇಲ್ಸ್ ಕೊಡ್ತಾರೆ ಮುದ್ದುಕೃಷ್ಣ. ಈ ಸಕಲೇಶ್ಪುರ ಭಾಗದಲ್ಲಿ ಆನೆ ಹಿಡಿಯೋ ಕಾರ್ಯಾಚರಣೆ ಅಟ್ಲೀಸ್ಟ್ ಇದಕ್ಕಿಂತ ಚೆನ್ನಾಗಾಗುತ್ತೆ, ಇದಕ್ಕಿಂತ ಬೇಗ ಆಗುತ್ತೆ, ಇದಕ್ಕಿಂತ ಕರಾರುವಕ್ಕಾಗುತ್ತೆ. ಈ ಕಾರ್ಯಾಚರಣೆಯಲ್ಲಿ ಮಾಡ್ತಾ ಇರುವಂತಹ ಪೊಲೀಸರು ಇನ್ಯಾವ ರೀತಿ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಮಂಗಳೂರಿನಿಂದ ಹೋದ, ಇಲ್ಲಿಂದ ಹೋದ ಅನ್ನೋಕ್ಕೆ ಇವರೇ ಬೇಕಾ? ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತಿದ್ದಾರಾ? ಖಂಡಿತ ಮಮತಾ, ನಿಜಕ್ಕೂ ಕೂಡ ಸಾರ್ವಜನಿಕರು ಕೂಡ ಇವತ್ತು ಪೊಲೀಸರ ಕಾರ್ಯವೈಖರಿಯಿಂದ ಪ್ರಶ್ನೆ ಮಾಡುವಂಥ ರೀತಿ ಇದೇ ಆಗಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿಯ ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಪೊಲೀಸರು ಇಷ್ಟು ದಿನ ಕೈ ಕಟ್ಕೊಂಡು ಸುಮ್ಮನೆ ಕೂರ್ತಿದ್ರ ಅನ್ನುವಂಥದ್ದೇ ಪ್ರಶ್ನೆ. ಆದರೆ ಈಗ ಪೊಲೀಸರ ಮೇಲೆ ಸರ್ಕಾರ ಬಹಳಷ್ಟು ಒತ್ತಡವನ್ನು ಹಾಕ್ತಾ ಇದೆ. ಸ್ವತಃ CM ಸಿದ್ದರಾಮಯ್ಯನವರೇ ನಿನ್ನೆ ರಾಜೀವ್ ಗೌಡರ ಏನಾಗಿತ್ತು ಆ ವಜಾ ಆದಂತಹ ಬೆನ್ನಲ್ಲಿ ಈ ಮಾಹಿತಿಯನ್ನ ಪಕ್ಕದಲ್ಲೇ ಇದ್ದಂತಹ ಸಚಿವರು CM ಅವರ ಗಮನಕ್ಕೆ ತರ್ತಾರೆ. CM ಅವರೇ ಖುದ್ದು ಹೇಳ್ತಾರೆ, ಯಾಕ್ರಿ ಇನ್ನೂ ರಾಜೀವ್ ಗೌಡನನ್ನ ಬಂಧಿಸಿಲ್ಲ ಅನ್ನುವಂಥ ಮಾತನ್ನ. ಹಾಗಾಗಿ ಈ ಪ್ರಕರಣ ಸ್ವತಃ CM ಅವರ ಗಮನಕ್ಕೆ ಹೋಗಿದೆ. CM ಅವರು ಸಹ ಈಗ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ, ಆದಷ್ಟು ಬೇಗ ಬಂಧನವನ್ನ ಮಾಡಬೇಕು ಅಂತ ಹೇಳಿ. ಮತ್ತೆ ಇವತ್ತು ಬೆಳಗ್ಗೆ ಸಹ ಸ್ವತಃ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ನಾವು ಖಂಡಿತ ಅವರನ್ನ ಬಂಧಿಸ್ತೇವೆ, ತಲೆಮರೆಸ್ಕೊಂಡು ಓಡಾಡ್ತಿದ್ದೇನೆ, ಎಷ್ಟು ದಿನ ಓಡಾಡ್ತಾನೆ ಅನ್ನೋಂಥ ಮಾಹಿತಿ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಯಾವಾಗ ಬಂಧಿಸ್ತಾರೆ ಅನ್ನೋದೇ ಈಗ ಇರುವಂತಹ ಪ್ರಶ್ನೆ. ಈಗಿರುವಂತಹ ಮಾಹಿತಿಯ ಪ್ರಕಾರ ನಿನ್ನೆ ಬೇಲ್ ಅರ್ಜಿ ವಜಾ ಆಯ್ತಲ್ಲ, ಆ ಸಂದರ್ಭದಲ್ಲಿ ರಾಜೀವ್ ಗೌಡ ಮಂಗಳೂರಿನಲ್ಲೇ ಇದ್ದ ಅಂತಕ್ಕಂಥ ಮಾಹಿತಿ. ಮಂಗಳೂರಿನಲ್ಲಿ ಯಾರೋ ಸಂಬಂಧಿಕರ ಮನೆಯಲ್ಲಿ ಅಡ್ಕೊಂಡಿದ್ದಂಥವನು 3 ದಿನಗಳಿಂದ ತನ್ನ ಬೇಲ್ ಅರ್ಜಿ ವಜಾ ಆಯಿತು ಅನ್ನೋಂಥ ಕಾರಣಕ್ಕೆ ತನ್ನ ಕಾರನ್ನು ಅಲ್ಲೇ ಇದ್ದಂಥ ರೈಲ್ವೆ ಸ್ಟೇಷನಲ್ಲಿ ಮತ್ತೆ ಕಾರು ಚಾಲಕನನ್ನು ಹಲ್ಲೆ ಬಿಟ್ಟು ರೈಲಿನಲ್ಲಿ ಎಸ್ಕೇಪ್ ಆಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಈಗ ಪೊಲೀಸರು ರೈಲ್ವೆ ನಿಲ್ದಾಣಗಳಲ್ಲಿ ಈಗ ರಾಜೀವ್ ಗೌಡನಿಗಾಗಿ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಪೊಲೀಸರಿಗೆ ರಾಜೀವ್ ಗೌಡ ಬಂಧನ ನಿಜಕ್ಕೂ ಕೂಡ ಒಂದು ರೀತಿಯ ತಲೆನೋವಾಗಿದೆ. 10-11 ದಿನಗಳಿಂದ ಹಗಲು ರಾತ್ರಿ ನಿದ್ದೆ ಬಿಟ್ಟು ಹುಡುಕ್ತಾ ಇದ್ರು ಕೂಡ ಆತನ ಸುಳಿವು ಸಿಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪೊಲೀಸರು ಹೇಳ್ತಾರೆ. ಆದರೆ ಇದಕ್ಕೆಲ್ಲ ಮತ್ತೊಂದು ಕಡೆ ಸರ್ಕಾರದ ಪ್ರಭಾವಿ ಸಚಿವರ ಒತ್ತಡ ಕಾರಣ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಸಚಿವರೇ ಇವತ್ತು ರಾಜೀವ್ ಗೌಡರ ಬೆನ್ನಿಗೆ ನಿಂತು ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಜನರಲ್ಲಿ ಓಡಾಡ್ತಾ ಇರುವಂಥದ್ದು. ಹಾಗಾಗಿ ಸರ್ಕಾರ ಏನೋ ತುಂಬಾ ಗಂಭೀರವಾಗಿ ಪ್ರಕರಣವನ್ನ ಪರಿಗಣಿಸಿದ್ರೆ ಒಪ್ಕೊಳ್ಳೇಬೇಕು, ಆದರೆ ಎಷ್ಟು ದಿನ ಬೇಕು ಈ ಆರೋಪಿಯನ್ನ ಹಿಡಿಲಿಕ್ಕೆ ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ ನಿಜಕ್ಕೂ ಕೂಡ ಪೊಲೀಸರಿಗೆ ಒಂದು ರೀತಿಯ ಸವಾಲಾಗಿದೆ, ರಾಜಕೀಯ ಒತ್ತಡಗಳಿದೆ. ಹಾಗಾಗಿ ಪೊಲೀಸರು ಸಚಿವರ
ಸಚಿವರ ಒತ್ತಡಗಳ ನಡುವೆ ಒಂದು ರೀತಿಯ ಹೈರಾಣ ಹೋಗಿದ್ದಾರೆ. ಪ್ರತಿನಿತ್ಯ ಕೂಡ ಹಗಲು ರಾತ್ರಿ ಅನ್ನೋದು ಹುಡುಕಾಡ್ತಿದ್ರು, ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ರು ಕೂಡ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಇವತ್ತು ರಾಜೀವ್ ಗೌಡ ಎಸ್ಕೇಪ್ ಆಗ್ತಾ ಇದ್ದಾನೆ. ಹಾಗಾಗಿ ಇನ್ನು ಎಷ್ಟು ದಿನ ಬೇಕು ಇವತ್ತು ರಾಜೀವ್ ಗೌಡನ ಬಂಧಿಸಿಕೆ ಪೊಲೀಸರಿಗೆ ಅನ್ನೋದೇ ಈಗ ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ಯಾವಾಗ ಬಂಧನ ಮಾಡ್ತಾರೆ, ಈಗಲೂ ಕೂಡ ಮಂಗಳೂರಿನಿಂದ ಮತ್ತೊಂದು ಕಡೆ ಚೆನ್ನೈ ಕಡೆಗೆ ಏನಾದರೂ ಪ್ರಯಾಣ ಮಾಡಿರಬೇಕು ಅನ್ನೋಂಥ ಮಾಹಿತಿಗಳು ಸಿಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಹೇಳ್ತಿದ್ದಾರೆ. ಹಾಗಾಗಿ ಪೊಲೀಸರು ಈಗಲೂ ಪ್ರಯತ್ನಗಳನ್ನ ಮುಂದುವರಿಸಿದ್ರೆ ಅದು ಯಾವಾಗ ಬಂಧನ ಆಗುತ್ತೆ ಅನ್ನೋಂಥದ್ದು ಉತ್ತರ ಸಿಗಬೇಕಾಗಿರುವಂಥದ್ದು. ಮಮತಾ, ಮುದುಕೃಷ್ಣ ಹಾಗೆ ಸಂಪರ್ಕದಲ್ಲಿರಿ. ಮಂಗಳೂರಿನಿಂದ ಚೆನ್ನೈಗೆ ಆತ ಪ್ರಯಾಣವನ್ನ ಬೆಳೆಸಿದ್ದಾನೆ ಅನ್ನೋದು ಪೊಲೀಸರ ಹತ್ರ ಇರೋ ಮಾಹಿತಿ. ಅದೇ ನಾವು ಹೇಳಿದ್ವಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದಾನೆ, ಅಲ್ಲಿಂದ ಇಲ್ಲಿಗೆ ಹೋಗ್ತಿದ್ದಾನೆ ಅಂತ ಮಾನಿಟರ್ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಇದೆಯಾ? ಇವ್ರದ್ದು ಡ್ಯೂಟಿ ಹಿಂಗೆ ಬದಲಾಗಿದೆಯಾ? ಪ್ರಶ್ನೆ ಇದೆ.